ಊಟದ ಡಬ್ಬಿಯಲ್ಲಿರೋ ಕಡ್ಲೆಕಾಯಿ ಸಿಪ್ಪೆಗೂ ಆಕಾಶದಲ್ಲಿರೋ ಸೂರ್ಯನಿಗೋ ಒಂದು ಕನೆಕ್ಷನ್ ಇದೆ ಅಂತ ಹೇಳಿದ್ರೆ ನಂಬ್ತೀರಾ? ಆ ಸೈನ್ಸ್ ಅನ್ನೋದು ಬರೀ ದಪ್ಪ ದಪ್ಪ ಪುಸ್ತಕಗಳಲ್ಲಿರೋ ಬೋರ್ ಹೊಡಿಸೋ ಸಬ್ಜೆಕ್ಟ್ ಅಲ್ವೇ ಅಲ್ಲ. ಖಂಡಿತ ಅಲ್ಲ. ಅದು ನಮ್ಮೆಲ್ಲರನ್ನೂ ಸೇರ್ಸೋ ಒಂದು ಜಾಯಿಂಟ್ ಮ್ಯಾಪ್ ಆಫ್ ಎವ್ರಿಥಿಂಗ್ ಅಲ್ವಾ? ಹೌದು. ಈಗ ರಸ್ತೆಲ್ ಕಾಣೋ ನೀರಿನ ಗುಂಡಿ ಇರ್ಬೋದು ಅಥವಾ ಅಮ್ಮ ಮಾಡೋ ಇಡ್ಲಿ ಇರ್ಬೋದು, ಪ್ರತಿಯೊಂದರ ಹಿಂದಿಯೂ ಒಂದು ದೊಡ್ಡ ಸೈನ್ಸ್ ಇದೆ. ಕರೆಕ್ಟ್. ಸೊ ಫಸ್ಟ್ ನಮ್ಮದೇ ಆದ ಪ್ಲಾನೆಟ್ ಅರ್ತ್ ಇಂದ ಶುರು ಮಾಡೋಣ ಅನ್ಸುತ್ತೆ. ಈ ಭೂಮಿ ಮೇಲೆ ಹಿಮಾಲಯದ ತಂಪಾದ ಬೆಟ್ಟಗಳು ಇವೆ, ಮತ್ಯಾವುದೋ ಬಿಸಿ ಮರುಭೂಮಿಗಳೂ ಇವೆ. ಇಷ್ಟು ಡಿಫ್ರೆನ್ಸ್ ಯಾಕಿದೆ? ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರೋ ಗಾಳಿ, ನೀರು, ಮಣ್ಣು ಇವೆಲ್ಲ ಸೇರಿ ನಮ್ಮ ಎನ್ವೈರ್ಮೆಂಟ್ ಆಗುತ್ತೆ. ಆಮೇಲೆ ಪ್ರಾಣಿ ಪಕ್ಷಿಗಳು ಬದುಕೋಕಂತ ಆಯ್ದುಕೊಳ್ಳೋ ಈ ಸ್ಪೆಷಲ್ ಜಾಗಗಳನ್ನ ನಾವು ಹ್ಯಾಬಿಟ್ಯಾಟ್ಸ್ ಅಂತ ಕರಿತೀವಿ. ಒಂದ್ ನಿಮಿಷ. ಅಂದ್ರೆ ಈಗ ಈ ಭೂಮಿ ಲೈಕ್ ಒಂದ್ ದೊಡ್ಡ ಅಪಾರ್ಟ್ಮೆಂಟ್ ಇದ್ದಾಗೆ ಅಲ್ವಾ? ಹೌದು. ಅದರಲ್ಲಿ ಬೇರೆ ಬೇರೆ ಪ್ರಾಣಿಗಳಿಗೆ ಅವರದೇ ಆದ ಸಪರೇಟ್ ಫ್ಲಾಟ್ ಇರುತ್ತೆ. ಅಂದ್ರೆ ಆ ಪೋಲಾರ್ ಬೇರ್ ಫ್ಲಾಟ್ ಅಲ್ಲಿ ಯಾವಾಗ್ಲೂ AC ಆನ್ ಆಗಿದ್ರೆ, ಒಂಟೆ ಇರೋ ಫ್ಲಾಟಲ್ಲಿ ಹೀಟರ್ ಆನ್ ಇರುತ್ತೆ. ಎಕ್ಸಾಕ್ಟ್ಲಿ. ಅತಿ ಸೂಕ್ತವಾದ ಹೋಲಿಕೆ ಇದು. ಪೋಲಾರ್ ಬೇರ್ಗೆ ಚಳಿ ತಡೆಯೋಕೆ ದಪ್ಪ ಚರ್ಮ ಇರುತ್ತೆ. ಸೊ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯೂ ತನ್ನ ಜಾಗಕ್ಕೆ ಹೇಗ್ ಹೊಂದಿಕೊಳ್ಳುತ್ತೆ ಅನ್ನೋದೇ ಒಂಥರ ಮ್ಯಾಜಿಕ್. ನಿಜ ನಿಜ. ಹಾಗೆ ಒಂದು ಗಿಡದ ಎಲೆಯ ಸ್ಟ್ರಕ್ಚರ್ ನೋಡಿ, ಅದು ಸೂರ್ಯನ ಬೆಳಕಿನ್ನ ಹಿಡಿದಿಟ್ಟುಕೊಳ್ಳೋ ಸೋಲಾರ್ ಪ್ಯಾನೆಲ್ ತರಹ ಕೆಲಸ ಮಾಡುತ್ತೆ. ಹಾಗೆ ಒಂದು ಒಣಗಿದ ಬೀಜಕ್ಕೆ ಸ್ವಲ್ಪ ನೀರ್ ಬಿದ್ರೆ ಸಾಕು, ಅದು ಜೀವ ಬಂದು ಮೊಳಕೆ ಹೊಡೆಯುತ್ತಲ್ವಾ? ಹೌದು. ಇದನ್ನೇ ನಾವು ಸೀಡ್ ಜರ್ಮಿನೇಷನ್ ಅಂತೀವಿ. ಇನ್ನು ಆ ಬಟರ್ಫ್ಲೈ ಟ್ರಾನ್ಸ್ಫಾರ್ಮೇಷನ್ ಅಂತೂ ಲೈಕ್ ಕಂಪ್ಲೀಟ್ ಮ್ಯಾಜಿಕ್. ಹೌದು. ಒಂದು ಕಂಬಳಿ ಹುಳುವಿಗೆ ಆ ರೀತಿ ರೆಕ್ಕೆಗಳು ಹುಟ್ಕೊಳ್ಳೋದು ಹೇಗೆ? ಅದು ಬರೀ ರೆಕ್ಕೆ ಮೂಡೋ ಇಲ್ಲ. ಕಂಬಳಿ ಹುಳು ತನ್ನ ಕೋಶದೊಳಗೆ ಹೋದಾಗ ಅದರ ದೇಹ ಸಂಪೂರ್ಣವಾಗಿ ಕರಗಿ ಒಂದು ದ್ರವದಂತೆ ಆಗ್ಬಿಡುತ್ತೆ ಗೊತ್ತಾ? ಕರಗಿ ಹೋಗುತ್ತಾ? ಮೈ ಗಾಡ್. ಹೌದು. ಆಮೇಲೆ ಆ ದ್ರವದಿಂದಲೇ ಹೊಸ ರೆಕ್ಕೆ, ಕಣ್ಣುಗಳು ರಚನೆಯಾಗಿ ಒಂದು ಸುಂದರವಾದ ಚಿಟ್ಟೆ ಹೊರಬರುತ್ತೆ. ವಾವ್! ಕರಗೋ ವಿಷಯ ಬಂದಾಗ ಹೊಟ್ಟೆ ಸ್ವಲ್ಪ ಸಸಿತಾ ಇದೆ. ಸ್ವಲ್ಪ ನಮ್ಮ ಅಡಿಗೆ ಮನೆ ಕಡೆ ಹೋಗೋಣ. ಈಗ ಲೈಕ್ ಮನೆಯಲ್ಲಿ ಪಾಯಸ ಮಾಡಕ್ಕೆ ಸಕ್ಕರೆ, ಹಾಲು ಅಂತ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಆದ್ರೆ ಅದೇ ಉಪ್ಪಿಟ್ಟು ಮಾಡಿದಾಗ ಅದರಲ್ಲಿರೋ ಕರಿಬೇವು ಎಲ್ಲ ಆರಿಸಿ ಪಕ್ಕಕ್ಕೆ ಇಡ್ತೀವಲ್ವಾ? ಇದು ಕೂಡ ಸೈನ್ಸ್ ಅಂತಾನೆ ಹೇಳ್ಬಹುದು. ಖಂಡಿತ. ನಮಗೆ ಬೇಡವಾದ ವಸ್ತುಗಳನ್ನ ಬೇಕಾದ ವಸ್ತುಗಳಿಂದ ಬೇರ್ಪಡಿಸುವ ಈ ವಿಧಾನವೇ ಸೆಪರೇಷನ್ ಆಫ್ ಮಟೀರಿಯಲ್ಸ್ ಅಂತೀವಿ. ಓಹೋ, ರೈಟ್. ಇನ್ನು ನಾವು ತಿನ್ನುವ ಫುಡ್ ನಮ್ಮ ಹೊಟ್ಟೆಯಲ್ಲಿರೋ ಆಸಿಡ್ಗಳ ಜೊತೆ ಸೇರಿ ಒಡೆದು ರಕ್ತಕ್ಕೆ ಸೇರಿ ನಮಗೆ ಶಕ್ತಿ ಕೊಡುತ್ತೆ. ಅದೇ ನ್ಯೂಟ್ರಿಷನ್. ಇವೆಲ್ಲ ಒಂಥರ ಕೆಮಿಕಲ್ ರಿಯಾಕ್ಷನ್ಸ್. ಅಂದ್ರೆ ಪ್ರತಿದಿನ ನಾವು ತಿಂಡಿ ತಿನ್ನುವಾಗಲೂ ಹೊಟ್ಟೆ ಒಳಗೆ ಒಂದು ಸೈನ್ಸ್ ಲ್ಯಾಬ್ ನಡೀತಾ ಇರುತ್ತೆ ಅನ್ನಿ. ಹೌದು ಹೌದು. ಹಾಗೆ ಮನೆಯಲ್ಲಿರೋ ವಸ್ತುಗಳನ್ನೇ ಗಮನಿಸಿ. ಬೀಗಕ್ಕೆ ಗಟ್ಟಿಯಾದ ಮೆಟಲ್ ಬಳಸ್ತಾರೆ, ಸ್ಕೇಲ್ಗೆ ಬಾಗುವ ಪ್ಲಾಸ್ಟಿಕ್, ಕರೆಕ್ಟ್. ಅಳಿಸೋಕೆ ಮೆದುವಾದ ರಬ್ಬರ್. ಇವೆಲ್ಲ ಬೇರೆ ಬೇರೆ ಮೆಟೀರಿಯಲ್ಸ್ ಅಲ್ವಾ? ಆ ವಸ್ತುಗಳ ಗುಣಲಕ್ಷಣಗಳೇ ಅದಕ್ಕೆ ಕಾರಣ. ಒಂದು ವೇಳೆ ಬೀಗವನ್ನ ಮೆದುವಾದ ರಬ್ಬರಿಂದ ಮಾಡಿದ್ರೆ ಏನಾಗುತ್ತೆ? ಅದು ಲಾಕ್ ಒಳಗೆ ಬಗ್ಗಿ ಹೋಗ್ತಿತ್ತು. ಯಾರೂ ಬೇಕಾದ್ರೂ ಸುಲಭವಾಗಿ ಕಳ್ಳತನ ಮಾಡಬಹುದಿತ್ತು. ಇನ್ನು ಕೆಲವು ಮೆಟಲ್ಗಳು ಮ್ಯಾಗ್ನೆಟ್ಗೆ ಅಂಟ್ಕೊಳ್ತವೆ. ಅದು ಭಾರಿ ಮಜಾ. ಹೌದು. ಈಗ ಮನೆಯಿಂದ ಆಚೆ ಬರೋಣ. ಮಳೆ ಅಂದ್ರೆ ರೇನ್ ಬಂದಾಗ ರಸ್ತೆಯಲ್ಲಿ ಗುಂಡಿಗಳು ಲೈಕ್ ಪಡಲ್ಸ್ ಆಗುತ್ತೆ. ಬಿಸಿಲು ಬಂದಾಗ ಆ ನೀರೇನಾಗುತ್ತೆ? ಆವಿಯಾಗುತ್ತಲ್ವಾ? ಎಕ್ಸಾಕ್ಟ್ಲಿ. ಹೀಟ್ ಹೆಚ್ಚಾದಂತೆ ನೀರಿನ ಕಣಗಳು ಶಕ್ತಿ ಪಡೆದು ಸ್ಟೀಮ್ ಆಗಿ ಮೇಲಕ್ಕೆ ಹಾರುತ್ತವೆ. ಅಂದ್ರೆ ಈ ನೀರು ನೆಲದಿಂದ ಆಕಾಶಕ್ಕೆ ಹೋಗಿ ಮೋಡವಾಗಿ ಮತ್ತೆ ಮಳೆಯಾಗಿ ಭೂಮಿಗೆ ಬರುತ್ತೆ. ಇದನ್ನೇ ವಾಟರ್ ಸೈಕಲ್ ಅನ್ನೋದಲ್ವಾ? ಹೌದು. ಒಂದ್ ನಿಮಿಷ. ಅಂದ್ರೆ ಭೂಮಿ ತನ್ನ ಕುಡಿಯೋ ನೀರನ್ನ ತಾನೇ ಲೈಕ್ ವಾಟರ್ ಫಿಲ್ಟರ್ ತರಹ ರೀಸೈಕಲ್ ಮಾಡ್ತಿದೆ ಅಂತಾಯ್ತು. ಕರೆಕ್ಟ್. ಹಾಗಾದ್ರೆ ಇವತ್ತು ನಾವು ಕುಡಿಯೋ ನೀರನ್ನ ಲಕ್ಷಾಂತರ ವರ್ಷಗಳ ಹಿಂದೆ ಯಾವುದೋ ಡೈನೋಸರ್ ಕೂಡ ಕುಡ್ದಿರ್ಬೋದಾ? 100ಕ್ಕೆ 100 ನಿಜ. ಭೂಮಿಯ ಮೇಲಿರುವ ಒಟ್ಟು ನೀರಿನ ಪ್ರಮಾಣ ಬದಲಾಗೋದಿಲ್ಲ. ಅದೇ ನೀರು ಸುತ್ತುತ್ತಾ ಇರುತ್ತೆ. ತುಂಬಾ ಚಳಿ ಇದ್ರೆ ಅದೇ ನೀರು ಐಸ್ ಆಗುತ್ತೆ. ಓಕೆ. ಈ ಎಲ್ಲದಕ್ಕೂ ಹೀಟ್ ಕಾರಣ. ನಮ್ದೆ ಜ್ವರ ಅಥವಾ ಫೀವರ್ ಬಂದಾಗ ನಮ್ಮ ದೇಹದ ಹೀಟ್ ಹೆಚ್ಚಾಗುತ್ತಲ್ವಾ? ಹೌದು. ಆಗ ಡಾಕ್ಟರ್ ಥರ್ಮೋಮೀಟರ್ ಇಟ್ಟು ಅಳೆಯುವುದು ಕೂಡ ಈ ಶಾಖವನ್ನೇ. ಇದನ್ನ ಟೆಂಪರೇಚರ್ ಮೆಷರ್ಮೆಂಟ್ ಅಂತಾರೆ. ಪರ್ಫೆಕ್ಟ್. ಎಷ್ಟು ಅದ್ಭುತ ಅಲ್ವಾ? ಈಗ ಭೂಮಿಯಿಂದ ನೇರವಾಗಿ ಸ್ಪೇಸ್ ಮತ್ತು ಎಸ್ಟ್ರಾನಮಿ ಕಡೆ ನೋಡೋಣ. ನಮ್ಮ ಸೂರ್ಯ, ರಾತ್ರಿ ಮಿನುಗುವ ನಕ್ಷತ್ರಗಳು ಇವೆಲ್ಲವೂ ಕೂಡ ಈ ಜಾಯಿಂಟ್ ಮ್ಯಾಪ್ನ ಭಾಗನೇ ತಾನೆ? ಹೌದು.
ಒಂದು ಸಣ್ಣ ಕಲ್ಲಿನ ಮೂವ್ಮೆಂಟಿಂದ ಹಿಡಿದು ಆ ಬೃಹತ್ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವವರೆಗೆ ಎಲ್ಲಕ್ಕೂ ಒಂದೇ ಸೈನ್ಸ್ ರೂಲ್ಸ್ ಇರುತ್ತೆ. ಪ್ರಪಂಚ ಹೇಗೆ ಕೆಲಸ ಮಾಡುತ್ತೆ ಅಂತ ಇದು ಸ್ಪಷ್ಟವಾಗಿ ತಿಳಿಸುತ್ತೆ. ನಿಜ, ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ. ಇಲ್ಲೊಂದು ಭಾರಿ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ನಾವು ನೀರು ಮೋಡ ಆಗೋದು, ಆಮೇಲೆ ಹುಳ ಚಿಟ್ಟೆ ಆಗೋದನ್ನ ನೋಡಿದ್ವಿ ಅಲ್ವಾ? ಆದ್ರೆ ನಮ್ಮ ದೇಹದ ರಕ್ತದಲ್ಲಿರೋ ಕಬ್ಬಿಣದಂತಹ ಮೆಟೀರಿಯಲ್ಸ್ ಮತ್ತು ಸ್ಪೇಸ್ನಲ್ಲಿರುವ ನಕ್ಷತ್ರಗಳು ಇವೆರಡೂ ಒಂದೇ ರೀತಿಯ ಸ್ಟಾರ್ಡಸ್ಟಿಂದ ಮಾಡಲ್ಪಟ್ಟಿದೆ ಅಂದ್ರೆ? ವಾವ್, ಏನಂದ್ರಿ? ಆದ್ರೆ ನಾವೆಲ್ಲರೂ, ನಮ್ಮ ದೇಹ, ಮರ, ಗಿಡಗಳು ಎಲ್ಲವೂ ನಕ್ಷತ್ರಗಳ ಧೂಳಿನಿಂದ ಆಗಿದೆಯಾ? ಹೌದು. ನಮ್ಮೆಲ್ಲರ ಒಳಗೂ ಒಂದು ನಕ್ಷತ್ರದ ಅಂಶ ಇದೆ. ಇದು ನಿಜಕ್ಕೂ ರೋಮಾಂಚನಕಾರಿ. ಈ ಪ್ರಪಂಚವನ್ನು ನೋಡುವ ದೃಷ್ಟಿಯನ್ನೇ ಇದು ಬದಲಾಯಿಸುತ್ತೆ. ಸೊ ಆಕಾಶವನ್ನು ನೋಡ್ತಾ ಹೊಸ ಹೊಸ ಪ್ರಶ್ನೆಗಳನ್ನ ಕೇಳ್ತಾನೇ ಇರೋಣ.